ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಇರಾನ್ ಇಸ್ರಾಯೇಲ್ ಸಂಘರ್ಷದಿಂದಾಗಿ ದಿನದಿಂದ ದಿನಕ್ಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರ್ತಾನೆ ಇದೆ. ಸಾಮಾನ್ಯ ಜನರ ಜೇಬಿಗೆ ಈ ಅಡುಗೆ ಅನಿಲ ಅಕ್ಷರಶಃ ಬೆಂಕಿ ಹಚ್ಚುತ್ತಿದೆ. ಪದೇ ಪದೇ ಬೆಲೆ ಏರಿಕೆ ಮಾಡೋ ವಿದೇಶಿ ಕಂಪನಿಗಳ ಕಾಟಕ್ಕೆ ಈಗ ಭಾರತ ಸರ್ಕಾರ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದೆ. ಇನ್ನು ಮುಂದೆ ನೀವು ದುಬಾರಿ ಬೆಲೆಯ LPG ಸಿಲಿಂಡರ್ ಮೇಲೆ ಡಿಪೆಂಡ್ ಆಗುವ ಅಗತ್ಯವೇ ಇಲ್ಲ. ಯಾಕಂದ್ರೆ ಅತಿ ಕಡಿಮೆ ದರದಲ್ಲಿ ಸಿಗೋ ಹೊಸ ಇಂಧನ ವ್ಯವಸ್ಥೆ DME ಈಗ ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ. ಅಸಲಿಗೆ ಏನಿದು DME ಅಂತೀರಾ? ಇದು LPG ಗಿಂತ ಹೇಗೆ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ನಿಮ್ಮ ಹಳೆ ಸ್ಟವ್ ನಲ್ಲೇ ಇದು ವರ್ಕ್ ಆಗುತ್ತಾ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ನೋಡ್ಕೊಂಡು ಬರೋಣ ಬನ್ನಿ. ಸದ್ಯ ಯುದ್ಧದ ಸಂದರ್ಭದಲ್ಲಿ ಅಡುಗೆ ಅನಿಲದ ಅಭಾವದ ಕೊರತೆಯನ್ನ ಕಂಡುಕೊಂಡಿರುವ ಭಾರತ ಈಗ ಅಡುಗೆ ಅನಿಲದ ವಿಷಯದಲ್ಲಿ ಅಪ್ಪಟ ಆತ್ಮನಿರ್ಭರ್ ಆಗೋಕೆ ರೆಡಿ ಆಗಿದೆ. ಇಲ್ಲಿಯವರೆಗೆ ನಾವು LPGಗಾಗಿ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ವಿ. ಅಲ್ಲಿ ಯುದ್ಧ ನಡೆದ್ರೆ ಸಾಕು, ಇಲ್ಲಿ ನಮ್ಮ ಮನೆಯ ಸಿಲಿಂಡರ್ ರೇಟ್ಗಳು ಗಗನಕ್ಕೆ ಏರುತ್ತಿತ್ತು. ಇದಕ್ಕಿರೋ ಏಕೈಕ ಸೊಲ್ಯೂಷನ್ ಅಂದ್ರೆ ಅದು DME ಅಂದ್ರೆ ಡೈಮಿಥೈಲ್ ಇಥರ್. ಇದು ಮೆಥನಾಲ್ ಬಳಸಿ ಕೃತಕವಾಗಿ ತಯಾರಿಸೋ ಅನಿಲ. ಇದರ ಸ್ಪೆಷಾಲಿಟಿ ಏನು ಅಂದ್ರೆ ಇದನ್ನು ತಯಾರಿಸೋಕೆ ಬೇಕಾದ ಮೆಥನಾಲ್ ಅನ್ನು ನಮ್ಮ ದೇಶದಲ್ಲೇ ಇರೋ ಕಲ್ಲಿದ್ದಲು ಮತ್ತು ಜೀವರಾಶಿಯಿಂದ ಸುಲಭವಾಗಿ ಪಡಿಬಹುದು. ಅಂದ್ರೆ ನಾವೀಗ ಬೇರೆ ದೇಶಗಳಿಗೆ ಕೈ ಚಾಚೋ ಅಗತ್ಯವೇ ಇಲ್ಲ. ಆದ್ರೆ ಸದ್ಯ ಜನರ ಮನಸ್ಸಲ್ಲಿರೋ ದೊಡ್ಡ ಡೌಟ್ ಅಂದ್ರೆ ಹೊಸ ಗ್ಯಾಸ್ ಬಂದ್ರೆ ಹೊಸ ಸ್ಟವ್ ಅಥವಾ ಸಿಲಿಂಡರ್ ತಗೋಬೇಕಾ ಅನ್ನೋದು. ಆದ್ರೆ DME ವಿಷಯದಲ್ಲಿ ಅಂತ ಯಾವುದೇ ಟೆನ್ಷನ್ ಇಲ್ಲ. ಈಗ ನಿಮ್ಮ ಮನೆಯಲ್ಲಿರೋ LPG ಸಿಲಿಂಡರ್ ಅಥವಾ ಪೈಪ್ ಲೈನ್ ಗಳನ್ನೇ ಬಳಸುತ್ತಾ ಈ ಹೊಸ ಅನಿಲದಿಂದ ಅಡಿಗೆ ಮಾಡಬಹುದು. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಈಗಾಗಲೇ ಇದಕ್ಕೆ ಬೇಕಾದ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಸ್ತಿತ್ವದಲ್ಲಿರುವ ಇನ್ಫ್ರಾಸ್ಟ್ರಕ್ಚರ್ ನಲ್ಲೇ ಇದನ್ನ ಮಿಕ್ಸ್ ಮಾಡಿ ಸಪ್ಲೈ ಮಾಡೋದ್ರಿಂದ ಬೆಲೆ ಗಣನೀಯವಾಗಿ ಇಳಿಯೋದು ಗ್ಯಾರಂಟಿ. CSIR ರಾಷ್ಟ್ರೀಯ ರಾಸಾಯನಿಕ ಪ್ರಯೋಗಾಲಯದ ವಿಜ್ಞಾನಿಗಳು ಈ DME ಉತ್ಪಾದನೆಯಲ್ಲಿ ಭಾರಿ ಸಕ್ಸಸ್ ಕಂಡಿದ್ದಾರೆ. ಈಗಾಗಲೇ ಪೈಲಟ್ ಪ್ರಾಜೆಕ್ಟ್ ಯಶಸ್ವಿಯಾಗಿದ್ದು ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಶುರುವಾದ್ರೆ ಆಮದು ಮಾಡಿಕೊಳ್ಳೋ LPG ಪ್ರಮಾಣ ಕಮ್ಮಿ ಆಗುತ್ತೆ. ಇದರಿಂದಾಗಿ ಗ್ಲೋಬಲ್ ವಾರ್ ಅಥವಾ ಬಿಕ್ಕಟ್ಟು ಎದುರಾದ್ರೂ ಭಾರತದ ಅಡಿಗೆ ಮನೆಗಳಿಗೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ. ಇದು ಇಂಧನ ಭದ್ರತೆಯತ್ತ ಭಾರತ ಇಟ್ಟಿರುವ ಅತ್ಯಂತ ಚಾಣಾಕ್ಷ ಹೆಜ್ಜೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ದುಬಾರಿ ಬೆಲೆಯ ಸಿಲಿಂಡರ್ ದಿನಗಳು ಇನ್ನು ಮುಂದೆ ಇತಿಹಾಸ ಸೇರಲಿವೆ. ಸ್ವದೇಶಿ ತಂತ್ರಜ್ಞಾನದಿಂದ ತಯಾರಾಗೋ ಈ DME ಅನಿಲ ಸಾಮಾನ್ಯ ಜನರ ಆರ್ಥಿಕ ಹೊರೆಯನ್ನ 20% 30% ಕಡಿಮೆ ಮಾಡುವ ಭರವಸೆ ಇದೆ. ಪರಿಸರ ಸ್ನೇಹಿಯಾಗಿರುವ ಈ ಹೊಸ ವ್ಯವಸ್ಥೆ ಜಾರಿಗೆ ಬಂದ್ರೆ ನೀವು ಅತಿ ಕಡಿಮೆ ಬೆಲೆಗೆ ಗ್ಯಾಸ್ ಸಿಲಿಂಡರ್ ಪಡೆಯೋ ಕಾಲ ಹತ್ತಿರದಲ್ಲೇ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.